ನಾನು ಈ ಮಠಕ್ಕೆ ಬರಬೇಕಾದ್ರೆ ಪೂಜ್ಯ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಕಾರಣಕರ್ತರು. ಜನ್ಮಸ್ಥಳ ಅಣಕೊಳ, ಮಳವಳ್ಳಿ ತಾಲೂಕು ಅಣಕೊಳ. ಅಣಕೊಳದಿಂದ ಪ್ರೈಮರಿ ಸ್ಕೂಲ್ ಮುಗಿಸಿ ಮತ್ತೆ ಮಿಡ್ಲಿ ಸ್ಕೂಲನ್ನು ದೊಡ್ಡಬೋಳಿ ಶ್ರೀಮಠದಲ್ಲಿ ವ್ಯಾಸಂಗ ಮಾಡಿದೆ. ದೊಡ್ಡಬೋಳಿ ಶ್ರೀಮಠದಲ್ಲಿ ವ್ಯಾಸಂಗ ಮಾಡಿ ತದನಂತರ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ದೊಡ್ಡಬೋಳಿ ಮಠದಲ್ಲಿ ಪಟ್ಟಾಧಿಕಾರ ಆಗೋಂಥ ಸಂದರ್ಭದಲ್ಲಿ ನಾನು ದೇಗುಲ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದೆ. ಹೈಸ್ಕೂಲ್ ಫಸ್ಟ್ ಇಯರನ್ನು ಪುರಿಗಾಲಿನಲ್ಲಿ ಮುಗಿಸಿ ತದನಂತರ ಸಿದ್ಧಗಂಗೆ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರಿಂದ ಪಾಠ ಪ್ರವಚನಗಳನ್ನ ಕೇಳಿ ತದನಂತರ SLCಯನ್ನು ಪಾಸ್ ಮಾಡಿದೆ. ಆಮೇಲೆ ಕನ್ನಡ ಪಂಡಿತಿಗೆ ಸೇರಿದೆ. ಆಮೇಲೆ ಸಂಸ್ಕೃತ ವಿದ್ವತ್ ಮಾಧ್ಯಮ ಆಯಿತು ಅಲ್ಲಿ ತದನಂತರ ಅಲ್ಲಿಂದ ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಮುಗಿಸ್ಕೊಂಡು ಆದ ನಂತರ ಈ ಮಠದಲ್ಲಿ ಇದ್ದಂಥ ಸ್ವಾಮಿಗಳು ಇದೇ ಊರಿನವರು, ವೀರಪೂಡಿರುಂಡಿ ಸ್ಥಳದವರೇ. ಅವರನ್ನು ಸುತ್ತೂರು ಜಗದ್ಗುರುಗಳವರು, ರಾಜೇಂದ್ರ ಮಹಾಸ್ವಾಮಿಗಳವರು ಹುಣಸೂರು ತಾಲೂಕು ಮಾದಳ್ಳಿ ಮಠಕ್ಕೆ ಸ್ವಾಮಿಗಳನ್ನಾಗಿ ವ್ಯವಸ್ಥೆ ಮಾಡಿಬಿಟ್ರು. ಆವಾಗ ಈ ಮಠ ಖಾಲಿಯಾದ ನಂತರ ದೊಡ್ಡಬೋಳಿ ಶ್ರೀಗಳವರನ್ನು ಕರ್ಕೊಂಡು ಬಂದು ಇಲ್ಲಿ ಗ್ರಾಮದ ಯಜಮಾನರುಗಳೆಲ್ಲ ಸೇರಿ ಈ ಮಠ ಖಾಲಿಯಾಗಿದೆ, ಈ ಮಠಕ್ಕೆ ಸ್ವಾಮಿ ಆಗಬೇಕು ತಾವು ಅಂತೇಳಿ ನನ್ನನ್ನು ವ್ಯವಸ್ಥೆ ಮಾಡಿದ್ರು. ಆಗ ಪೂಜ್ಯ ಗುರುಗಳಾದಂಥ ಸಿದ್ಧಗಂಗಾ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ಇವ್ರನ್ನ ಪೂರ್ಣವಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಇವರಿಗೆಲ್ಲ ಸಹಕಾರ ಮಾಡಬೇಕು, ಆಗಿದ್ದರೆ ವ್ಯವಸ್ಥೆ ಮಾಡೋಣ ಅಂತ ಅಪ್ಪಣೆ ಕೊಟ್ಟರು. ಇಲ್ಲಿ ಬಂದಂಥ ಯಜಮಾನರುಗಳಿಗೆ, ಸ್ವಾಮೀಜಿಗಳಿಗೆ, ದೊಡ್ಡಬೋಳಿ ಸ್ವಾಮಿಗಳಿಗೆ. ಆಯಿತು ಬುದ್ಧಿ, ತಾವು ಹೆಂಗೆ ಅಪ್ಪಣೆ ಮಾಡ್ತೀರಿ ಹಂಗೆ ಮಾಡ್ತೀವಿ ನಾವು, ನಮಗೆ ಮಠಕ್ಕೆ ಸ್ವಾಮಿಗಳಾಗಬೇಕು, ಖಾಲಿ ಆಗ್ಬಿಟ್ಟಿದೆ ಬುದ್ಧಿ ಅಂಥೇಳಿ 1975ನೇ ಇಸ್ವಿನಲ್ಲಿ ನನ್ನನ್ನು ಸಿದ್ಧಗಂಗೆ ಮಠದಿಂದ ಪೂಜ್ಯ ಶ್ರೀಗಳವರು ಅಪ್ಪಣೆ ಮಾಡಿ ಮತ್ತು ಸಿದ್ಧಗಂಗಮ್ಮ ಮತ್ತು ಸಿದ್ಧಲಿಂಗೇಶ್ವರನ ಕೃಪಾಶೀರ್ವಾದ ಪೂಜೆ ಮಾಡಿಸ್ಕೊಂಡು ಬನ್ನಿ ಸ್ವಾಮಿಗಳೇ ಅಂತೇಳಿ ತದನಂತರ ಕಳಿಸಿ ಮತ್ತು ಮೇದಿನಿ ಶಿವಲಿಂಗ ಸ್ವಾಮಿಗಳು ಇದ್ದರು. ಅವರಿಗೆ ನನಗೆ ಭಾಳ ನಮ್ಮ ಈ ಕಡೆಯವರೇ, ಅವರು ಆತ್ಮೀಯರಾಗಿಲ್ಲೇ ಸ್ವಾಮಿಗಳೇ ನೀವು ನಮ್ಮ ಕಡೆಗೆ ಸ್ವಾಮಿಗಳಾಗಬೇಕು, ನೀವು ಆಗಿ ಒಳ್ಳೆಯದಾಗುತ್ತೆ ಅಂಥೇಳಿ ನಾನು ಪೂಜ್ಯ ಗುರುಗಳಿಗೆ ಬಿಲ್ಪತ್ರೆ ಹೂಗಳನ್ನು ಎತ್ತಿದ್ದೆ ಪೂಜೆಗೆ, ಶಿವಕುಮಾರ ಸ್ವಾಮಿಗಳವರಿಗೆ. ಅವರು ನನಗೆ ಒಂದಾದೊಂದು ಕಾಲದಲ್ಲಿ ಬರೀ ಗಣಲೆ ಹೂವನ್ನು ತೊಟ್ಟಿಲ್ದೇ ಹೂವು ಎತ್ಬಿಟ್ಟಿದ್ದೆ ಒಂದು ಬುಟ್ಟಿನ. ಆಗ ಚಕ್ರಭಾವಿ ಸ್ವಾಮಿಗಳು ಅನ್ನೋರು ಪೂಜೆಗೆ ಇಡ್ತಿದ್ರು. ಆಗ ಬುದ್ಧಿ ನಾವು ಎಷ್ಟು ಹೇಳಿದ್ರು ಹಿಂಗೆ ಮಾಡ್ತಾರೆ ಇವರು ಅಂಥೇಳಿ ಆ ಹೂವನ್ನೆಲ್ಲ ಹಂಗೆ ಎತ್ತು ಮಡಗಿಸ್ಬಿಟ್ಟು ನಾನು ಸಾಯಂಕಾಲ ಪ್ರವಚನ ಮಾಡುವಾಗ ಪಾಠ ಹೇಳ್ಕೊಡ್ತಿದ್ರು, ಗುರುಕಂಠ ತ್ರಿವಿಧಿ ಹೇಳ್ತಿದ್ದು. ಪೂಜ್ಯ ಶ್ರೀಗಳು ಶಿವಕುಮಾರ ಮಹಾಸ್ವಾಮಿಗಳು ನನ್ನ ತಲೆ ಮೇಲೆ ಹೂವನ್ನು ಸುರಿದ್ಬಿಟ್ರು. ತದನಂತರ ನಾನು ನಮಸ್ಕಾರ ಮಾಡಿದೆ, ಏನು ಉತ್ತರ ಹೇಳಿಲ್ಲ. ಮತ್ತು ಸಾಯಂಕಾಲ ಬಂದು ಹೂವು ಯಾತಕ್ಕೆ ಸುರಿದ್ರು ಅಂತ ಗೊತ್ತಾಯ್ತು, ಕೇಳಿದ್ರೆ ಸ್ವಾಮಿಗಳೇ ಮೇದಿನ ಸ್ವಾಮಿಗಳೇ ಅಂತ ಕೇಳಿದ್ರು. ಆವಾಗಿಲ್ಲ ಬುದ್ಧಿ ನಂಗೆ ಗೊತ್ತಾಗಿಲ್ಲ ಅಂದೆ. ಆವಾಗ ಕಳಸ ಇರಬೇಕು, ಹೂವು ಚೆನ್ನಾಗಿ ಎತ್ತಬೇಕಪ್ಪ, ತೊಟ್ಟಿರಬೇಕು, ಆ ಥರ ಕಳಸ ಇರೋಂಥ ಹೂವನ್ನು ಪೂಜೆಗೆ ಅರ್ಹತೆ ಆಗುತ್ತೆ ಅಂತೇಳಿ ಅವ್ರು ನನಗೆ ಪೂರ್ಣ ಆಶೀರ್ವಾದ ಮಾಡಿದ್ರು. ತದನಂತರ ಅವ್ರ ಕೃಪಾಶೀರ್ವಾದದಿಂದ ನಾನು ಇಲ್ಲಿಗೆ ಸಿದ್ಧಗಂಗಾ ಮಠದಿಂದ ಪೂಜ್ಯ ಮಹಾಲಿಂಗ ಸ್ವಾಮಿಗಳವರು ಮತ್ತು ಕನಕಪುರದ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳವರು ಮತ್ತು ಗೌರಿಶಂಕರ ಸ್ವಾಮಿಗಳವರು ಲಿಂಗೈಕ್ಯರಾಗಿರೋಂಥ ಸಿದ್ಧಗಂಗಾ ಮಠಕ್ಕೆ ಉತ್ತರಾಧಿಕಾರಿ ಆಗಿದ್ದರು. ಅವರು ನಾನು ಬರ್ತೀನಿ ಇಲ್ಲಿಗೆ ಅಂತೇಳಿ ಅವ್ರನ್ನೂ ವ್ಯವಸ್ಥೆ ಮಾಡಿ ನನ್ನ ಪೂರ್ಣ ಪಟ್ಟಾಧಿಕಾರಕ್ಕೆ ಪೂರ್ಣ ಆಶೀರ್ವಾದ ಮಾಡಿದ್ರು. ಅವರಿಂದ ನಾನು ಈ ಮಠಕ್ಕೆ ಬಂದೆ. ಅಲ್ಲಿಂದ ಇಲ್ಲಿವರೆಗೂ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಯಾವ ಖಾತೆ ಕಿರಿದಿಗಳಿರಲಿಲ್ಲ. ಆವಾಗೆಲ್ಲ ಇಲ್ಲಿ ಜನ ಮಠದಾಗ ಇರ್ತಕ್ಕಂಥ ಚಿಕ್ಕದಾಗಿದ್ರು ಮಠನ ಸ್ಟೇ ಮಾಡಿಸ್ಬೇಕು ಆಸ್ತಿಗಳನ್ನ ಅಂತೇಳಿ ಹೋರಾಟ ಮಾಡಿದ್ರು. ಆ ಸಮಯದಲ್ಲಿ ಪೂಜ್ಯ ಗುರುಗಳು ಶಿವಕುಮಾರ ಮಹಾಸ್ವಾಮಿಗಳವರು ಮಠದ ಆಸ್ತಿಗಳೆಲ್ಲ ಬೇರೆ ಪರಭಾರಿ ಆಗೋಯ್ತವೆ, ತಾವೇ ಹೋಗಿ ವಹಿಸ್ಕೊಂಡು ಮಠವನ್ನು ಇಂಪ್ರೂವ್ ಮಾಡಿ ಆಸ್ತಿಯನ್ನು ವ್ಯವಸ್ಥೆ ಮಾಡಿ ಅಂತೇಳಿ ಅಪ್ಪಣೆ ಕೊಟ್ಟರು. ತದನಂತರ ನಾನು ಬಂದು ಶ್ರೀಮಠಕ್ಕೆ ಬಂದು ಈ ಭಕ್ತರುಗಳ ಮುಂದೆ ವ್ಯವಸ್ಥೆ ಮಾಡ್ಕೊಂಡು ಯಾವುದು ವ್ಯಯ ಮಾಡ್ದೇ ಇರ್ತಕ್ಕಂಥ ಸಣ್ಣ ಮಠವನ್ನು ಒಂದು ಹಂಚು ಎಲ್ಲ ಇಲ್ಲಿದ್ದದ್ದು ಹಳೆ ಮಠ ಭಾಳ ಕಷ್ಟ ಆಗಿತ್ತು. ಆಗ ಸಂದರ್ಭದಲ್ಲಿ ಶೀಟ್ ಹಾಕ್ಸಿ ನಾನು ಮತ್ತು ಪೌರೋಹಿತ್ಯನ ಮಾಡೋದು ಮತ್ತು ಶಾಸ್ತ್ರವನ್ನು ಹೇಳೋದು, ಈ ರೀತಿ ಮಾಡಿ ಅನೇನಿಗೂಡಿ ಹಳ್ಳ ಅಂತೇಳಿ ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಈ ಮಠವನ್ನು ಇಂಪ್ರೂವ್ ಮಾಡಿದ್ದೀನಿ. ಇಲ್ಲಿ ಯಾರೋ ಒಬ್ಬ ಹಿಂದಿನ ಗುರುಗಳ ಒಂದು ಆಶ್ರಯ ಇಲ್ಲದೇ ನಾನೇ ಸ್ವಯಂ ಪ್ರೇರಣೆಗೆ ನನ್ನ ಹೆಸರು ಇದ್ಕೊಂಡ್ರೆ ಹಾಕಿದ್ರೆ ಮಾತ್ರ ನಾನು ಕಾರ್ಯಕ್ರಮಕ್ಕೆ ಹೋಗೋದು, ಆ ಥರ ಅಂತಕ್ಕಂಥ ಒಂದು ಹೆಮ್ಮೆಯಿಂದ ನಾನು ಎಲ್ಲ ಜನಗಳನ್ನು ಆಹ್ವಾನ ಮಾಡ್ಕೊಂಡು ನಾನು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀನಿ. ಪೂಜ್ಯ ಗುರುಗಳ ಆಶೀರ್ವಾದದಿಂದ ಈ ಕನಕಪುರ ದೇಗುಲ ಮಠದ ಶ್ರೀಗಳವರಿಂದ ಇಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಮಠದ ಆದೀಶ್ವರ ಎಲ್ಲ ಆಶೀರ್ವಾದಗಳಿಂದ ನಾನು ಆ ರೋಡ್ನಲ್ಲಿ ಒಂದು 5 ಗುಂಟೆ ಜಾಗ ಇರ್ತಕ್ಕಂಥದ್ದನ್ನು ಒಂದು ಮಠ ಮಾಡಬೇಕು ಅಂತೇಳಿ ಒಂದು 35-40 ಇದಕ್ಕೆ ಒಂದು 10-12 ಚದರನ ಬೇಸ್ ಮಠ ಹಾಕ್ಸಿದ್ದಾರೆ. ಕೊಡಗಳ್ಳಿ ಮಾಧವಸ್ವಾಮಿಯವರು ವಿದ್ಯಾಸಂಸ್ಥೆಯವರು ಹೊಸಮಠ ಸ್ವಾಮಿಗಳವರು ನನಗೆ ಸಹಾಯಕಾರ ಮಾಡಿ ಕೊನೆಗೆ ಮಠಕ್ಕೆ ಸ್ವಾಮಿಗಳಿಗೆ ಹೆಲ್ಪ್ ಮಾಡಿರಿ, ಅಲ್ಲೇ ಮುಂದೆ ಗದ್ದಿಗೆ ಮಾಡಬೇಕು ಇವ್ರನ್ನ ರೋಡ್ನಲ್ಲೇ, ಅಲ್ಲೇ ವ್ಯವಸ್ಥೆ ಆಗಲಿ ಅಂತೇಳಿ ಸಹಕರಿಸಿ 1 ಚದರ 12 ಚದರ ಅಷ್ಟನ್ನು ಬೇಸ್ ಮಠ ಹಾಕ್ಸಿದ್ದೀನಿ. ಮತ್ತು ಪೂಜ್ಯ ಸುತ್ತೂರು ಜಗದ್ಗುರುಗಳಿಗೆ ಹೇಳಿದೆ, ನಾನು ಇವೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಬುದ್ಧಿ, ಎಲ್ಲ ನಾನು ಈ ಮಠದ ಸಹಕಾರ ಇಲ್ಲ, ನಾನು ಆಟೋಮೆಟಿಕ್ಕಾಗಿ ಮುಟ್ಬಿಡ್ತೀನಿ ಅಂತ ಹೇಳಿದೆ. ಹಾಗೆ ಒಂದು ಬಸವೇಶ್ವರ ದೇವಸ್ಥಾನ ಅಂತಿದೆ ನಮ್ಮೂರಿನಲ್ಲಿ, ಆ ದೇವಸ್ಥಾನಕ್ಕೆ ನನ್ನ ಅಧ್ಯಕ್ಷತೆಯಲ್ಲೇ ಮಾಡಿದ್ರು.
ಮಾಡಾದಮೇಲೆ ಗುದ್ಲಿ ಪೂಜೆಗೆ ಶಿವಕುಮಾರ ಸ್ವಾಮಿಗಳವ್ರ ಹಿಂದೆ ಗುದ್ಲಿ ಪೂಜೆ ಅಂತ ಹಾಕೊಂಡಿದ್ದೆ. ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳವ್ರ ಹಿಂದೆ ಗುದ್ಲಿ ಪೂಜೆ ಆಗಲಿ ಸ್ವಾಮಿಗಳೇ, ಭಾಳ ಇಂಪ್ರೂವ್ ಆಗುತ್ತೆ, ನೀವು ಒಳ್ಳೇದು ಮಾಡಲಿ ಅಂತೇಳಿ ಅವರಿಂದ ಗುದ್ಲಿ ಪೂಜೆ ಮಾಡಿಸ್ದೆ. ಇಲ್ಲಿವರೆಗೂ ಅದು ಸಾಧನೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಶ್ರಮಪಟ್ಟು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ. ಮುಂದೆ ಆಗುತ್ತೆ, ಗುರುಗಳ ಆಶೀರ್ವಾದ ಇರೋದು ನನಗೆ ಅಂತೇಳಿ ನನ್ನ 2 ಮಾತನ್ನು ಆಡಿ ನಾನು ಮುಕ್ತಾಯ ಮಾಡ್ತಿದ್ದೀನಿ.